ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಪ್ರಮುಖ ವಿದ್ಯಮಾನಗಳನ್ನು ತಿಳಿಸುವಂತಹ 30 Minutes 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ನನ್ನ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಬೆಳಗಿನಿಂದ ಈ ಕ್ಷಣದವರೆಗೂ ಆಗಿರುವಂತಹ ಪ್ರಮುಖ ವಿದ್ಯಮಾನಗಳನ್ನು 30 ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಪಂಚಮಸಾಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ಹೊಸ್ತಿಲಿನಲ್ಲಿ ಸರ್ಕಾರಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. ಪಂಚಮಸಾಲಿಗೆ 2C 2D ಮೀಸಲಾತಿ ಸಂಬಂಧ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಸರ್ಕಾರಕ್ಕೆ ಕೊಟ್ಟಿದ್ದ ಮಧ್ಯಂತರ ಆದೇಶವನ್ನ ಹೈಕೋರ್ಟ್ ತೆರವುಗೊಳಿಸಿದೆ. 2A ಮೀಸಲಾತಿಯಲ್ಲಿ ಯಾವುದೇ ಪರಿವರ್ತನೆ ಮಾಡೋದಿಲ್ಲ ಅಂತ ಹೈಕೋರ್ಟ್ಗೆ ಕೇಂದ್ರ ಸರ್ಕಾರದ ಸಾಲಿಸಿಟರ್ ಭರವಸೆ ಕೊಟ್ಟಿದ್ರು. ಕೇಂದ್ರ ಭರವಸೆ ಹಿನ್ನೆಲೆಯಲ್ಲಿ ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತೆ ಹೊರಡಿಸಿದ ಮಧ್ಯಂತರ ಆದೇಶವನ್ನ ತೆರವುಗೊಳಿಸಿ ಈಗ ಹೊಸ ಆದೇಶ ಹೊರಡಿಸಲಾಗಿದೆ. ಕೇಂದ್ರಕ್ಕೆ ಲಿಖಿತ ಹೇಳಿಕೆ ಸಲ್ಲಿಸಲು ಸೂಚನೆ ನೀಡಲಾಗಿದ್ದು, ಯಾವುದೇ ಕ್ರಮವನ್ನ ಹೈಕೋರ್ಟ್ ಅಂತಿಮ ತೀರ್ಪಿಗೆ ಬದ್ಧವಾಗಿರಬೇಕು ಅಂತ ಹೇಳಿ ಸೂಚನೆ ಕೊಟ್ಟು ಮಧ್ಯಂತರ ಆದೇಶವನ್ನ ತೆರವುಗೊಳಿಸಿದೆ. ಇದರೊಂದಿಗೆ ಪಂಚಮಸಾಲಿಗೆ 2C 2D ಮೀಸಲಾತಿ ನೀಡಲು ಯಾವುದೇ ಅಡ್ಡಿ ಇಲ್ಲ. ನಾಳೆ ನಮ್ಮ ಸಮುದಾಯಕ್ಕೆ ಅನುಕೂಲ ಆಗಬೇಕು. ಓವರ್ ಆಲ್ ನೀವು ನೋಡಿದ್ರೆ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಯುವಕ ಯುವತಿಯರಿಗೆ ಉದ್ಯೋಗ ಸಿಗಬೇಕು, ಉತ್ತಮವಾದ ಶಿಕ್ಷಣ ಸಿಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಒಂದು ಹೆಜ್ಜೆಯನ್ನು ಇಟ್ಟಿದೆ ಮುಂದೆ. ಅವ್ರ ಸರ್ಕಾರ 2D ಮತ್ತು 2C ಘೋಷಣೆ ಮಾಡಿದಾಗ ನಾವು ಅದನ್ನು ಸ್ವಾಗತ ಮಾಡಿರಲಿಲ್ಲ, ಅದನ್ನು ತಿರಸ್ಕಾರ ಮಾಡಿರಲಿಲ್ಲ. ಯಾಕಂದರೆ ಅದರಲ್ಲಿ ನಮಗೆ ಸ್ಪಷ್ಟತೆ ಇರಲಿಲ್ಲ. ಹಾಗಾಗಿ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ SC/ST ಮೀಸಲಾತಿ ಫೈಟ್ ಜೋರಾಗಿದೆ. ಮೀಸಲಾತಿ ಬಗ್ಗೆ ಮಾತನಾಡುವಂತ ನೈತಿಕತೆ, ರಾಜಕೀಯ ಅಧಿಕಾರ ಕಾಂಗ್ರೆಸ್ಗೆ ಇಲ್ಲ ಅಂತ ಸಿಎಂ ಬೊಮ್ಮಾಯಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ಗೆ ಮಾತಾಡುವ ಅಧಿಕಾರನೇ ಇಲ್ಲ, ನೈತಿಕ ಅಧಿಕಾರ ಇಲ್ಲ, ರಾಜಕೀಯ ಅಧಿಕಾರನೂ ಇಲ್ಲ. ಅವರು ಇದ್ದಾಗ, ಈ ಬೇಡಿಕೆ ಇದ್ದಾಗ ಏನೇನು ಮಾಡಲಿಲ್ಲ. ಸಂದೀಪ್ ಸುರ್ಜೇವಾಲಾ ಇದ್ರ ಬಗ್ಗೆ ಇತಿಹಾಸವನ್ನು ಓದಬೇಕು ಅಂತ ಸಲಹೆ ಕೊಡ್ತಾ ಇದ್ದೇನೆ. ಎರಡನೇದಾಗಿ ಇನ್ನು SC/ST ಮೀಸಲಾತಿ ವಿಚಾರದಲ್ಲಿ ಸಿಎಂ ಹೇಳಿಕೆಗೆ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ SC/ST ಸಮುದಾಯಕ್ಕೆ ಮೋಸ ಮಾಡಿದೆ, ಕೇಂದ್ರ ಸರ್ಕಾರಕ್ಕೆ ಯಾವುದೇ ಮೀಸಲಾತಿ ಪ್ರಸ್ತಾವನೆ ಕಳಿಸಿಲ್ಲ ಅಂತ ಗುಡುಗಿದ್ದಾರೆ. ನಾಳೆ ರಾಜಭವನ ಚಲೋಗೆ DK ಕರೆ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನತೆಗೆ ಏನು ಅವಮಾನ ಮಾಡಿದೆ, ಯಾವ ರೀತಿ ಮೋಸ ಮಾಡಿದೆ, ದ್ರೋಹ ಮಾಡಿದೆ, ಅದನ್ನು ಬಿಚ್ಚಿಡ್ಲಿಕ್ಕೆ ಒಂದು ರಾಜಭವನದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಷೇತ್ರದ್ದೇ ಟೆನ್ಷನ್. ಕೋಲಾರದಿಂದ ಸ್ಪರ್ಧಿಸುವ ನಿರ್ಧಾರದಿಂದ ಸಿದ್ದರಾಮಯ್ಯ ಹಿಂದೆ ಸರಿದಿದ್ದಾರಂತೆ. ಮಾಜಿ ಸಂಸದ KH ಮುನಿಯಪ್ಪನವರೇ ಅದಕ್ಕೆ ಕಾರಣವಂತೆ. ಸಿದ್ದರಾಮಯ್ಯ ಸ್ಪರ್ಧೆಗೆ ಬೆಂಬಲಿಗರ ಮೂಲಕ ಮುನಿಯಪ್ಪ ಆರಂಭದಿಂದಲೂ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಸಿದ್ದು ಕೋಲಾರ ರೌಂಡ್ಸ್ ಹೊಡಿತಾ ಇದ್ರೆ ಮುನಿಯಪ್ಪ ಗೈರಾಗಿದ್ರು. ಮುನಿಯಪ್ಪ ಅಸಹಕಾರದಿಂದ ಸಿದ್ದು ವರುಣಾದತ್ತ ಮುಖ ಮಾಡಿದ್ದಾರೆ. ಮುನಿಯಪ್ಪಗೂ ಪಾಠ ಕಲಿಸಲು ಸಿದ್ದು ಬಣ ಮಾಸ್ಟರ್ ಪ್ಲಾನ್ ಮಾಡಿದ್ಯಂತೆ. ಮುನಿಯಪ್ಪ ಲೋಕಸಭಾ ಚುನಾವಣಾ ಸೋಲಿಗೆ ಕಾರಣವಾದ ಕೊತ್ತನೂರು ಮಂಜುನಾಥ್ ಕೋಲಾರ ಅಭ್ಯರ್ಥಿಯಾಗುವ ಸಾಧ್ಯತೆ ಇದೆಯಂತೆ. ನಾಳೆ ಸಿದ್ದರಾಮಯ್ಯ ಬಾದಾಮಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ವೇಳೆ ಸಿದ್ದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಡಲಿದ್ದಾರೆ. 500 ಕೋಟಿ ವೆಚ್ಚದ ಬಾದಾಮಿ ಕೆರೂರು ಶಾಶ್ವತ ಕುಡಿಯುವ ನೀರು ಯೋಜನೆಗೆ ಚಾಲನೆಯನ್ನು ನೀಡಲಿದ್ದು, ಬಳಿಕ ಸಿದ್ದರಾಮಯ್ಯ ರಾಮದುರ್ಗ ಕ್ರಾಸ್ನಿಂದ APMC ಆವರಣದವರೆಗೆ ರೋಡ್ ಶೋ ಮಾಡಲಿದ್ದಾರೆ. ಇದರೊಂದಿಗೆ ಪರೋಕ್ಷವಾಗಿ ಬಾದಾಮಿ ಮತದಾರರನ್ನ ಸೆಳೆಯಲಿಕ್ಕೆ ಮುಂದಾದ್ರ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಸಿದ್ದರಾಮಯ್ಯ ಯಾವ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಅನ್ನೋದು ಗೊಂದಲಕ್ಕೆ ಇನ್ನೂ ತೆರೆ ಬಿದ್ದಿಲ್ಲ. ಈ ಕುರಿತು ಮಾತನಾಡಿರುವ ಮಾಜಿ ಸಿಎಂ ಯಡಿಯೂರಪ್ಪ ಸಿದ್ದರಾಮಯ್ಯ ಕ್ಷೇತ್ರ ಗೊಂದಲಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಕೇವಲ ಈ ತರ ಹೇಳ್ಕೊಂಡು ಪ್ರಚಾರ ತಗೋತಿದ್ದಾರೆ. ಸುಮ್ಮನೆ ಜನರ ಮಧ್ಯೆ ನಾನು ಅಲ್ಲಿ ಇಲ್ಲಿ ನಿಲ್ತೀನಿ, ಎಲ್ಲಿ ಬೇಕಾದ್ರೂ ನಿಂತು ಗೆಲ್ತೀನಿ ಅಂತ ವಾತಾವರಣ ಸೃಷ್ಟಿ ಮಾಡಲು ಹೊರಟಿದ್ದಾರೆ. ಸಿದ್ದರಾಮಯ್ಯ ಎಲ್ಲಿ ನಿಂತ್ಕೋಬೇಕು ಅಂತ ಕಾಂಗ್ರೆಸ್ ಪಕ್ಷ ನೋಡಿಕೊಳ್ಳುತ್ತೆ ಅಂತ ಕಿಡಿಕಾರಿದ್ರು. ಗೊಂದಲ ಆಗ್ತಿಲ್ಲ, ಕೇವಲ ಈ ತರ ಹೇಳ್ಕೊಂಡು ಪ್ರಚಾರ ತಗೊಳ್ಳುವಂತ ಒಂದು ಪ್ರಯತ್ನ. ಸುಮ್ಮನೆ ಜನರ ಮಧ್ಯೆ ನಾನು ಅಲ್ಲೂ ಇಲ್ಲಿ ಎಲ್ಲಿ ಬೇಕಾದ್ರೂ ನಿಲ್ತೇನೆ, ಎಲ್ಲಿ ಬೇಕಾದ್ರೂ ಗೆಲ್ತೇನೆ ಅನ್ನೋಂಥ ಒಂದು ವಾತಾವರಣ ಸೃಷ್ಟಿ ಮಾಡೋಕೆ ಹೊರಟಿದ್ದಾರೆ. ಇದರಿಂದ ಏನು ಪ್ರಯೋಜನ ಅಂತ ನಮಗೇನು ಅರ್ಥ. ಸಿಎಂ ಬೊಮ್ಮಾಯಿ ಇತ್ತೀಚೆಗಷ್ಟೇ ನಾನೇ ಮುಂದಿನ ಸಿಎಂ ಅಂತ ಹೇಳಿದ್ರು. ಈ ಕುರಿತು ಮಾತನಾಡಿರುವಂಥ ಯಡಿಯೂರಪ್ಪ, ಅದರಲ್ಲಿ ತಪ್ಪೇನಿದೆ, ಬೊಮ್ಮಾಯಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿರೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ರು. ಅವರು ಮತ್ತೆ ನಾನೇ ಸಿಎಂ ಆಗ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಸರ್. ತಪ್ಪೇನಿದೆ ಅದರಲ್ಲಿ? ಒಳ್ಳೆ ಕೆಲಸ ಮಾಡಿದ್ದಾರೆ, ಮತ್ತೊಮ್ಮೆ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ತಪ್ಪೇನೆ. ಇಂದು ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಂಟ್ರಿ ಕೊಡಲಿದ್ದಾರೆ. ಸಂಜೆ ಬಿಜೆಪಿ ನಾಯಕರ ಜೊತೆ ಸಭೆ ನಡೆಸಲಿದ್ದು, ನಾಳೆ ಕೊಮ್ಮಘಟ್ಟದಲ್ಲಿ ಗೃಹ ಇಲಾಖೆ, ಸಹಕಾರ ಇಲಾಖೆ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಮಾರ್ಚ್ 26ಕ್ಕೆ ಬಸವಣ್ಣ ಕೆಂಪೇಗೌಡ ಪ್ರತಿಮೆ ಅನಾವರಣ ಮಾಡುತ್ತಾರೆ. ಅಲ್ಲದೆ ರಾಯಚೂರಿನ ದೇವದುರ್ಗದ ಗಬ್ಬೂರಿನಲ್ಲಿ 4100 ಕೋಟಿ ವೆಚ್ಚದ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ.
ಪ್ರಧಾನಿ ಮೋದಿ ಶನಿವಾರ ದಾವಣಗೆರೆಗೆ ಆಗಮಿಸ್ತಾ ಇದ್ದು ರಿಹರ್ಸಲ್ಗಾಗಿ ಹೆಲಿಪ್ಯಾಡ್ಗೆ ಸೇನಾ ಹೆಲಿಕಾಪ್ಟರ್ ಬಂದಿಳಿದಿದೆ. ಪ್ರಧಾನಿ ಮೋದಿ ಸಮಾವೇಶ ಮುಗಿಸಿ ದಾವಣಗೆರೆಯಿಂದ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ತೆರಳಲಿದ್ದಾರೆ. ಅಲ್ಲಿಂದ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ತೆರಳಲಿದ್ದಾರೆ. ಪ್ರಧಾನಿ ಓಡಾಡೋ ಕಡೆಯಲ್ಲೆಲ್ಲ ಸೇನಾ ಹೆಲಿಕಾಪ್ಟರ್ ರಿಹರ್ಸಲ್ ಮಾಡಿದೆ. ಮಾನನಷ್ಟ ಮೊಕದ್ದಮೆ ಕೇಸ್ನಲ್ಲಿ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ದೋಷಿ ಅಂತ ಸೂರತ್ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ರಾಹುಲ್ ಗಾಂಧಿ 2019 ಲೋಕಸಭೆ ಚುನಾವಣೆ ವೇಳೆ ಕೋಲಾರದಲ್ಲಿ ನಡೆದಿದ್ದಂಥ ರ್ಯಾಲಿಯಲ್ಲಿ ಮೋದಿ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದರು. ರಾಹುಲ್ ಹೇಳಿಕೆ ವಿರುದ್ಧ ಮಾನಹಾನಿ ಕೇಸ್ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ರಾಹುಲ್ ಗಾಂಧಿಗೆ 2 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿದ್ದ ಸೂರತ್ ಕೋರ್ಟ್ ಇದೀಗ 30 ದಿನಗಳ ಜಾಮೀನು ಮಂಜೂರನ್ನು ಮಾಡಿದೆ. ಬೆಂಗಳೂರಲ್ಲಿ ಸಿಎಂ ಬೊಮ್ಮಾಯಿ 4 ಯೋಜನೆಗಳಿಗೆ ಚಾಲನೆ ನೀಡಿದರು. ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯೋಜನೆ, ಆಟೋ ಟ್ಯಾಕ್ಸಿ ಚಾಲಕರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆ ವಿಸ್ತರಣೆ, ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆಗೆ ಚಾಲನೆ ಕೊಟ್ಟರು. ಈ ವೇಳೆ ಮಾತನಾಡಿದ ಸಿಎಂ ಬೊಮ್ಮಾಯಿ, ನಾವು ಯುವಕರಿಗಾಗಿ ಯೋಜನೆ ಜಾರಿಗೆ ತಂದಿದ್ದೇವೆ, ನಮ್ಮದು ಹುಸಿ ಭರವಸೆ ಅಲ್ಲ ಅಂತ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯನ್ನ ಟೀಕಿಸಿದರು. ಯೋಜನೆ 12,000 ಇವತ್ತು ಯುವಶಕ್ತಿಯ ಸಂಘಗಳನ್ನ ಮಾಡಿ ಅವರಿಗೆ ಏನು ಉತ್ಪಾದನೆ ಮಾಡಬೇಕು ಅನ್ನೋದನ್ನ ತಿಳಿ ಹೇಳಿ ಟ್ರೈನಿಂಗ್ ಕೊಟ್ಟು ಅವ್ರ ಕಡೆಯಿಂದ ಉತ್ಪಾದನೆಯನ್ನ ಮಾಡಿಸಿ ಮಾರುಕಟ್ಟೆಯನ್ನು ಜೋಡಿಸಿ ಬ್ಯಾಂಕ್ ಸಹಾಯ ಕೊಡಿಸಿ ಅವರು ಸ್ವಯಂ ಉದ್ಯೋಗವನ್ನ ಮಾಡಬೇಕು, ಸ್ವಾವಲಂಬನೆ ಆಗಬೇಕು, ಸ್ವಾಭಿಮಾನಿಗಳಾಗಬೇಕು. ನಮ್ಮ ಯುವಕರು ಯಾರದೇ ಕಡೆ ಕೈ ಚಾಚಬಾರದು. ಹಿರಿಯ ನಾಯಕ ಬಾಬುರಾವ್ ಚಿಂಚನಸೂರ್ ವಿರುದ್ಧ ಕಲಬುರಗಿಯಲ್ಲಿ ಮಾಲಿಕಯ್ಯ ಗುತ್ತೇದಾರ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಚಿಂಚನಸೂರ್ ಈ ಹಿಂದೆ ತೊಡೆ ತಟ್ಟಿ ಪ್ರಿಯಾಂಕ ಖರ್ಗೆ ಸೋಲಿಸ್ತೇನೆ ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೂ ಬಿಜೆಪಿ ಬಿಡಲ್ಲ ಅಂತ ಹೇಳಿದ್ರು. ಆದರೆ ಈಗ ಕಾಂಗ್ರೆಸ್ ಸೇರಿದ್ದಾರೆ. ಚಿಂಚನಸೂರ್ಗೆ ಕೂಲಿ ಸಮಾಜದ ಬಗ್ಗೆಯೇ ಕಾಳಜಿ ಇಲ್ಲ ಅಂತ ಕಿಡಿಕಾರಿದ್ರು. ನನ್ನ ಕೊನೆ ಉಸಿರಿರುವವರೆಗೂ ಕೂಡ ಬಿಜೆಪಿಯಲ್ಲೇ ನಾನು ಇರ್ತೇನೆ, ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಬಿಡಲ್ಲ ಅಂತ ಮಾಲಿಕಯ್ಯ ಗುತ್ತೇದಾರ ಸ್ಪಷ್ಟನೆಯನ್ನು ಕೊಟ್ಟರು. ಮಾಲಿಕಯ್ಯ ಗುತ್ತೇದಾರ್ ಟಿಕೆಟ್ ಹಾಕ್ತಾರೋ, ನಿತಿನ್ ಗುತ್ತೇದಾರ್ ಆಗ್ತಾರೋ ಅಥವಾ ಬೇರೆ ಯಾರೇ ಆಗ್ಬೋದು, ಆ ಕ್ಯಾಂಡಿಡೇಟ್ಗಳು ನೋಡಬೇಡಿ, ಮೋದಿಗೆ ನೋಡ್ರಿ, ಬಿಜೆಪಿ ವೋಟ್ ಹಾಕ್ರಿ ಅನ್ನೋಂಥ ಮಾತು 130 ಹಳ್ಳಿಗಳಲ್ಲಿ ಹೇಳಿದ್ವಿ ನಾನು ಕ್ಷೇತ್ರದಲ್ಲಿ. ಈಗಲೂ ಮುಂದೆ ನಾನು ಟಿಕೆಟ್ ಕೊಡ್ರಿ, ಮುಂದೆ ಮಂತ್ರಿ ಮಾಡಿದ್ರೆ ನಂದು ಒಂದೇ ಒಂದು ಗುರಿ, ಖರ್ಗೆ ಅವರ 9 ಏನು ವಿಧಾನಸಭಾ ಕ್ಷೇತ್ರವ, ಈ 9ಕ್ಕೂ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ಬೇಕನ್ನೋದೇ ನಂದು ಒಂದು ಗುರಿ ಅದ. ನನಗೆ ಯಾರು ಸಂಪರ್ಕ ಬರೋಂಥ ಧೈರ್ಯ ಯಾರಿಗೂ ಇಲ್ಲ. ಕಾಂಗ್ರೆಸ್ದವ್ರಿಗೆ ಗೊತ್ತಿದೆ, ಮಾಲಿಕಯ್ಯ ಗೊತ್ತಿದ್ದಾರೆ, ಬಹಳ ಸ್ಟ್ರೇಟ್ ಫಾರ್ವರ್ಡ್. ಯಾವುದೇ ತೀರ್ಮಾನ ತಗೊಂಡ್ರೆ ಯಾವುದೇ ಪ್ರೆಷರ್ಗೆ ಈಡಾಗಲ್ಲ. ಅವನೊಂದು ಕೆಲವೊಂದು ತೀರ್ಮಾನ ಮಾಡದಂದ್ರೆ ಸ್ವತಃ ತೀರ್ಮಾನ ಮಾಡ್ತಾನಂತ ವಿಚಾರ. ಬಿಜೆಪಿ ಹಿರಿಯ ನಾಯಕ ಮಾಲಕರೆಡ್ಡಿಗೆ ಪಕ್ಷದಲ್ಲಿ ಕಡೆಗಣನೆ ಆಗ್ತಾ ಇದೆ ಅನ್ನುವ ಆರೋಪಗಳು ಕೇಳಿ ಬರ್ತಿವೆ. ಬಿಜೆಪಿ ಕಾರ್ಯಕ್ರಮಕ್ಕೆ ಮಾಲಕರೆಡ್ಡಿಗೆ ಆಹ್ವಾನವೇ ಇಲ್ವಂತೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಖರ್ಗೆ ನಡೆಗೆ ಬೇಸತ್ತು ಮಾಲಕರೆಡ್ಡಿ ಬಿಜೆಪಿ ಸೇರಿದ್ರು. ಕಳೆದ 2 ತಿಂಗಳಿನಿಂದ ಬಿಜೆಪಿ ಕಡೆಗಣನೆ ಮಾಡ್ತಿದ್ಯಂತೆ. ವಿಜಯ ಸಂಕಲ್ಪ ಯಾತ್ರೆ, ಕೋರ್ ಕಮಿಟಿ ಸಭೆಗೆ ಯಾವುದೇ ಆಹ್ವಾನವನ್ನು ಕೊಟ್ಟಿಲ್ವಂತೆ. ಅಲ್ಲದೆ ಬಿಜೆಪಿ ಫ್ಲೆಕ್ಸ್ನಲ್ಲಿ ಮಾಲಕರೆಡ್ಡಿ ಫೋಟೋನೂ ಮಾಯ ಆಗಿದೆ. ಹೀಗಾಗಿ ಬಿಜೆಪಿ ಕಡೆಗಣೆಯಿಂದ ಅಸಮಾಧಾನಗೊಂಡು ಕಾಂಗ್ರೆಸ್ ಸೇರಲು ಮಾಲಕರೆಡ್ಡಿ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ವಿಧಾನಸಭೆ ಚುನಾವಣೆ ಡೇಟ್ ಅನೌನ್ಸ್ ಮುಂಚೆನೆ ಕೋಟಿ ಕಾಂಚಾಣ ಹರಿದಾಡ್ತಾ ಇದೆ. ಕಲಬುರಗಿ ಚಿಗರಹಳ್ಳಿ ಕ್ರಾಸ್ ಮತ್ತು ಕಿನ್ನೆ ಸಡಕ್ ಚೆಕ್ಪೋಸ್ಟ್ ಬಳಿ 1,90,00,000 ಹಣವನ್ನು ಜಪ್ತಿ ಮಾಡಲಾಗಿದೆ. ಇತ್ತ ಬೆಳಗಾವಿ ಮಾರ್ಕೆಟ್ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಸ್ಕೂಟಿಯಲ್ಲಿ ದಾಖಲೆ ಇಲ್ಲದೆ ತೆಗೆದುಕೊಂಡು ಹೋಗ್ತಾ ಇದ್ದಂತಹ 13 ಲಕ್ಷ ಕ್ಯಾಶ್ ಅನ್ನು ಜಪ್ತಿ ಮಾಡಿದ್ದಾರೆ. ಇನ್ನು ಗದಗ ಪೊಲೀಸರು ಕೂಡ ಭರ್ಜರಿ ಕಾರ್ಯಾಚರಣೆ ಮಾಡಿದ್ದು ಒಟ್ಟು 3 ಪ್ರಕರಣದಲ್ಲಿ 18,93,000 ರೂಪಾಯಿ ನಗದನ್ನು ಜಪ್ತಿ ಮಾಡಲಾಗಿದೆ. ಚಿಕ್ಕೋಡಿಯಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದಂಥ 9,35,000 ರೂಪಾಯಿಯನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಚುನಾವಣೆ ಹತ್ತಿರವಾಗ್ತಿದ್ದಂತೆ ವಿವಿಧ ಪಕ್ಷಗಳ ನಾಯಕರು ಮತದಾರರನ್ನು ಸೆಳೆಯಲು ಯತ್ನಿಸುತ್ತಿದ್ದಾರೆ. ಮತದಾರರಿಗೆ ಕುಕ್ಕರ್, ಸೀರೆ ವಿತರಣೆ ಆಯಿತು. ಈಗ ಮತದಾರರಿಗೆ ಕೋಳಿಗಳನ್ನು ಉಚಿತವಾಗಿ ಹಂಚುತ್ತಿದ್ದಾರೆ. ಬೆಂಗಳೂರಿನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಸತೀಶ್ ರೆಡ್ಡಿ ಬೆಂಬಲಿಗ ರಾಮಮೋಹನ್ ರಾಜು ಅವರು ಕೋಳಿ ಜೊತೆ ಸೀರೆ, ಟಿಫಿನ್ ಬಾಕ್ಸ್ ಕೂಡ ಹಂಚಿದ್ದಾರೆ. ಕೋಳಿ ತೆಗೆದುಕೊಳ್ಳಲು ಜನ ಸರತಿ ಸಾಲಲ್ಲಿ ನಿಂತಿದ್ರು. ಚಿಕ್ಕಮಗಳೂರಿನ ಜಯನಗರದಲ್ಲಿರುವ ವಿಆರ್ಎಲ್ ಲಾಜಿಸ್ಟಿಕ್ಸ್ ಗೋದಾಮಿನ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಮತದಾರರಿಗೆ ಹಂಚಲು ವಿಆರ್ಎಲ್ ಟ್ರಾನ್ಸ್ಪೋರ್ಟ್ ಮೂಲಕ ಸೀರೆ ತರಿಸಲಾಗಿತ್ತು. ನಕಲಿ ವಿಳಾಸ, ಮೊಬೈಲ್ ನಂಬರ್ ಕೊಟ್ಟು ತರಿಸಿದ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾವಿರಾರು ಸೀರೆಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಸೂರತ್ನ ಸ್ಯಾರಿ ಫ್ಯಾಕ್ಟರಿಯಿಂದ ಚಂದನ್ ಕುಮಾರ್ ಜೈನ್ ಹೆಸರಿನಲ್ಲಿ ಸೀರೆಗಳು ಚಿಕ್ಕಮಗಳೂರಿಗೆ ಬಂದಿದ್ವು.
ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರದ ಗದ್ದುಗೆ ಬಿಜೆಪಿ ಏರಿರುವಂಥದ್ದು. ಶಾಸಕ ದತ್ತಾತ್ರೇಯ ಪಾಟೀಲ ರೇವೂರ ಬೆಂಬಲಿಗನಿಗೆ ಕಲಬುರಗಿ ಪಾಲಿಕೆ ಮೇಯರ್ ಒಲಿದಿದೆ. ಪಾಲಿಕೆ ನೂತನ ಮೇಯರ್ ಆಗಿ ವಿಶಾಲ್ ದರ್ಗಿ, ಉಪಮೇಯರ್ ಆಗಿ ಶಿವಾನಂದ ಪಿಸ್ತಿ ಆಯ್ಕೆಯಾಗಿದ್ದಾರೆ. ಕಲಬುರಗಿ ಪಾಲಿಕೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸ್ವಂತ ಬಲದ ಮೇಲೆ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಈ ಮೂಲಕ ಕಾಂಗ್ರೆಸ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಹೊಸಕೆರೆಹಳ್ಳಿ ಕೆರೆಯಲ್ಲಿ ರಸ್ತೆ ನಿರ್ಮಾಣ ಕುರಿತು ನಿಮ್ಮ ನ್ಯೂಸ್ 18 ನಿರಂತರ ವರದಿಯನ್ನ ಬಿತ್ತರಿಸಿತ್ತು. ನ್ಯೂಸ್ 18 ವರದಿ ಬಳಿಕ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಕೆರೆಗೆ ಬಿಬಿಎಂಪಿ ವಿಶೇಷ ಆಯುಕ್ತ ರವೀಂದ್ರ ಭೇಟಿ ನೀಡಿ ಮಾಹಿತಿ ಪಡೆದರು. ಬಳಿಕ ಮಾತನಾಡಿದ ಅವರು, ಸ್ಥಳೀಯ ಎಂಎಲ್ಎ ಯಾವುದೇ ಒತ್ತಡ ಹೇರಿಲ್ಲ, ರಸ್ತೆ ನಿರ್ಮಾಣ ಕೆಲಸವನ್ನ ನಿಲ್ಲಿಸುತ್ತೇವೆ ಅಂತ ಹೇಳಿದರು. ಏನು 59 ಎಕರೆ ಕೆರೆ ಇದೆ, ಆ ಕೆರೆಯನ್ನು ನಾವು ಕೆರೆಯಾಗೆ ಉಳಿಸ್ತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ. ಗೊತ್ತಾಯ್ತಲ್ಲ, ಕೆರೆ ಒಳಗಡೆ ರೋಡ್ ಮಾಡಿಬಿಟ್ಟು ಇದನ್ನ ಭಾಗ ಮಾಡ್ತಕ್ಕಂಥದ್ದೇ ಆಗಲಿ, ಇಲ್ಲಿ ರೋಡ್ ಫಾರ್ಮೇಷನ್ ಮಾಡಿ ಮಾಡ್ತಕ್ಕಂಥದ್ದು ಉದ್ದೇಶ ಇಲ್ಲ. ನಾನು ಅಧಿಕಾರಿಗಳಿಗೆ ಕೂಡಲೇ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಉಳಿದ 15 ಸುದ್ದಿಯನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. 30 ಮಿನಿಟ್ಸ್ 30 ನ್ಯೂಸ್ನಲ್ಲಿ ಮತ್ತಷ್ಟು ಪ್ರಮುಖ ಸುದ್ದಿಯನ್ನು ನೋಡ್ತಾ ಹೋಗೋಣ. ಪ್ರಕರಣವೊಂದರಲ್ಲಿ ಹೆಸರು ಕೈಬಿಡೋದಕ್ಕೆ 40 ಲಕ್ಷಕ್ಕೆ ಪೊಲೀಸರೇ ಡಿಮ್ಯಾಂಡ್ ಇಟ್ಟಿರೋ ಘಟನೆ ಬೆಂಗಳೂರಲ್ಲಿ ಬೆಳಕಿಗೆ ಬಂದಿದೆ. ಮಾರತಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಸೇರಿ 3 ಪೊಲೀಸರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಒಬ್ಬರಲ್ಲ ಇಬ್ಬರಲ್ಲ 4 ಪೊಲೀಸರು ಕಿಡ್ನಾಪ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಪಿಎಸ್ಐ ರಂಗೇಶ್ ನಾಪತ್ತೆಯಾಗಿದ್ದು, ಕಾನ್ಸ್ಟೇಬಲ್ ಮಹೇಶ್, ಮಹದೇವ್ ನಾಯ್ಕ್, ಹರೀಶ್ರನ್ನ ಬಂಧಿಸಲಾಗಿದ್ದು ವಿಚಾರಣೆ ಮಾಡಲಾಗ್ತಿದೆ. ಇಲ್ಲಿವರೆಗೆ 3 ಜನ ಬಂಧನ ಆಗಿದ್ದಂಗೆ ನಮಗೂ DCP ಅವರು ಹೇಳಿದ್ದಾರೆ. ಬಾಗಲೂರು ಠಾಣೆಯಲ್ಲಿ ಒಬ್ಬರು ಕಿಡ್ನ್ಯಾಪಿಂಗ್ ಪ್ರಕರಣ ದಾಖಲಾಗಿರುತ್ತದೆ. ಆ ತನಿಖಾ ಸಮಯದಲ್ಲಿ ಈ ವ್ಯಕ್ತಿಯನ್ನು ಮಾರತಹಳ್ಳಿ ಠಾಣೆಯ ಹತ್ತಿರ ಎಲ್ಲೋ ಬಚ್ಚಿಟ್ಟಿದ್ದಾರಂತ ತನಿಖೆಯನ್ನು ಮುಂದುವರಿಸಿದಾಗ ಇದರಲ್ಲಿ ನಮ್ಮ ಒಬ್ಬ PSI ಮತ್ತು ಕೆಲವು ಸಿಬ್ಬಂದಿ ಜನ ಸೇರಿಕೊಂಡು ಈ ಪ್ರಕರಣದಲ್ಲಿ ಅವ್ರನ್ನು ಎತ್ಕೊಂಡು ಹೋಗಿದ್ದಾರಂತ ನಮಗೂ ತನಿಖೆಯಲ್ಲಿ ದೃಢಪಟ್ಟಿರ್ತದೆ. ಅದರಂತೆ ತನಿಖೆಯನ್ನು ಮುಂದುವರಿಸಿದ್ದಾರೆ. ಈಗ PSI ತಪ್ಪಿಸಿಕೊಂಡು ಫರಾರಿಯಲ್ಲಿದ್ದಾರೆ, ಅವ್ರಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಬಾಕಿ ಕಳ್ಳರು ಮನೆಗೆ ನುಗ್ಗಿ ಮನೆಯಲ್ಲಿದ್ದಂಥ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಕದ್ದು ಪರಾರಿಯಾಗಿದ್ದಾರೆ. ಈ ಘಟನೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಸೋಲೂರು ಗ್ರಾಮದಲ್ಲಿ ನಡೆದಿದೆ. ಹಬ್ಬದ ನಿಮಿತ್ತ ಊರಿಗೆ ಹೋಗಿದ್ದಂಥ ಸಮಯದಲ್ಲಿ ಮನೆ ಬಾಗಿಲನ್ನ ಮುರಿದು ಕಳ್ಳರು ಮನೆಯಲ್ಲಿದ್ದಂಥ ಸುಮಾರು 4 ಲಕ್ಷ ರೂಪಾಯಿ ಮೌಲ್ಯದ ಒಡವೆಗಳನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ಮೇಣದ ಬತ್ತಿ ತಯಾರಿಕಾ ಘಟಕ ಹೊತ್ತಿ ಉರಿದ ಘಟನೆ ಕಾರ್ಕಳದ ಪರ್ಪಲೆಗುಡ್ಡೆ ಎಂಬಲ್ಲಿ ನಡೆದಿದೆ. ಮಂಗಳವಾರ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಮೇಣದ ಬತ್ತಿ ದಾಸ್ತಾನು ಭಸ್ಮವಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ 1 ಗಂಟೆಗಳ ಕಾಲ ಹರಸಾಹಸ ಪಟ್ಟು ಬೆಂಕಿಯನ್ನ ನಂದಿಸಿದ್ದಾರೆ. ನಾಡಿನೆಲ್ಲೆಡೆ ಯುಗಾದಿ ಹಬ್ಬದ 2ನೇ ದಿನ ಹೊಸತೊಡಕು ಸಂಭ್ರಮ ಮನೆ ಮಾಡಿದೆ. ರಾಮನಗರ ಜಿಲ್ಲೆಯಲ್ಲಿ ಹೊಸತೊಡಕು ಮಾಡಲಿಕ್ಕೆ ಚಿಕನ್, ಮಟನ್ ಖರೀದಿ ಮಾಡಲಿಕ್ಕೆ ಜನರು ಮುಗಿಬಿದ್ದಿದ್ರು. ಕುರಿ ಮತ್ತು ಮೇಕೆ ಮಾಂಸಕ್ಕೆ ಭಾರಿ ಡಿಮ್ಯಾಂಡ್ ಇತ್ತು. ಇನ್ನು ಬೆಂಗಳೂರು ಹೊರವಲಯ ದೇವನಹಳ್ಳಿ ಹಾಗೂ ಮಂಡ್ಯದಲ್ಲೂ ಕೂಡ ಹೊಸತೊಡಕು ಸಂಭ್ರಮ ಮನೆ ಮಾಡಿತ್ತು. ಗುಜರಾತ್ನ ಗಿರ್ ಅರಣ್ಯಧಾಮಕ್ಕೆ ಹೊಂದಿಕೊಂಡಿರುವಂತಹ ಹಳ್ಳಿಯೊಂದಕ್ಕೆ ಸಿಂಹವೊಂದು ನುಗ್ಗಿತ್ತು. ಆದರೆ ಆಹಾರ ಅರಸಿ ಬಂದಿದ್ದಂಥ ಸಿಂಹವನ್ನ ನಾಯಿಗಳು ಅಟ್ಟಾಡಿಸಿವೆ. ಆ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿದೆ. ಯುವಕನೊಬ್ಬ ಸ್ಕೂಟರ್ ಮೇಲೆ ಕುಳಿತಿದ್ದ. ಈ ವೇಳೆ ಇದ್ದಕ್ಕಿದ್ದಂತೆ ವ್ಯಕ್ತಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಈ ಘಟನೆ ಕೇಂದ್ರಾಡಳಿತ ಪ್ರದೇಶವಾದ ದಮನ್ನಲ್ಲಿ ನಡೆದಿದೆ. ಸ್ಕೂಟರ್ನಲ್ಲಿ ಕುಳಿತು ತಂದೆ ಜೊತೆ ಮಗ ಮಾತನಾಡ್ತಾ ಇದ್ದ. ಈ ವೇಳೆ ಹಠಾತ್ ಹೃದಯಾಘಾತದಿಂದ ಕುಸಿದು ಬಿದ್ದು ಮೃತಪಟ್ಟಿದ್ದಾನೆ. ಈ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮುಂಬೈನ ಮಾಹಿಮ್ ದರ್ಗಾದ ಹಿಂದೆ ನಿರ್ಮಿಸಲಾಗಿರುವಂತಹ ಅಕ್ರಮ ಗೋರಿಯನ್ನ ನೆಲಸಮಗೊಳಿಸಲಾಗಿದೆ. ಮುಂಬೈ ಪಾಲಿಕೆ ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ದರ್ಗಾದ ಹಿಂದೆ ನಿರ್ಮಿಸಲಾದಂಥ ಗೋರಿಯನ್ನ ತೆರವುಗೊಳಿಸಲಾಗಿದೆ. MNS ಅಧ್ಯಕ್ಷ ರಾಜ್ ಠಾಕ್ರೆ ಅಕ್ರಮ ಗೋರಿಯನ್ನ ತೆರವುಗೊಳಿಸದಿದ್ದರೆ ದೇವಸ್ಥಾನ ನಿರ್ಮಿಸುವುದಾಗಿ ಬೆದರಿಕೆಯನ್ನು ಹಾಕಿದ್ರು. ಇದರ ಬೆನ್ನಲ್ಲೇ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಪಂಜಾಬ್ನಲ್ಲಿ ರಾಜಕೀಯ ಅಲ್ಲೋಲ ಕಲ್ಲೋಲ ಎಬ್ಬಿಸಿರುವ ಅಮೃತ್ ಪಾಲ್ ಇನ್ನೂ ನಾಪತ್ತೆಯಾಗಿದ್ದಾನೆ. ಅಮೃತ್ ಪಾಲ್ ಎಲ್ಲಿ ಹೋದ, ಎಲ್ಲಿದ್ದಾನೆ ಅನ್ನೋ ಬಗ್ಗೆ ಇನ್ನೂ ಸುಳಿವೇ ಸಿಕ್ಕಿಲ್ಲ. NSA ಕೂಡ ಇದೀಗ ತನಿಖೆ ಮಾಡ್ತಾ ಇದ್ದು ಹುಡುಕಾಟ ನಡೆದಿದೆ. ಪಂಜಾಬ್ ಸರ್ಕಾರದ ಗುಪ್ತಚರ ಇಲಾಖೆ ವೈಫಲ್ಯಕ್ಕೆ ಹೈಕೋರ್ಟ್ ಚಾಟಿ ಬೀಸಿದೆ. ಈ ಮಧ್ಯೆ ಇದೀಗ ಅಮೃತ್ ಪಾಲ್ ಪಲಾಯನ ಮಾಡಿದ ಮೋಟಾರ್ ಸೈಕಲ್ ಅನ್ನು ಜಲಂಧರ್ ಕಂಟೋನ್ಮೆಂಟ್ ಏರಿಯಾದಿಂದ ವಶಕ್ಕೆ ಪಡೆಯಲಾಗಿದೆ.
ಬಿಹಾರದ ಮಾಜಿ ಸಿಎಂ ಲಾಲೂ ಪ್ರಸಾದ್ ಯಾದವ್ ಪುತ್ರ ತೇಜ್ ಪ್ರತಾಪ್ ಕನ್ಸಲ್ಲಿ ಭಗವಾನ್ ಶ್ರೀಕೃಷ್ಣನ ಮಹಾಸ್ವರೂಪವನ್ನ ಕಂಡಿದ್ದಾರಂತೆ. ಭಗವಂತನ ವಿಶ್ವರೂಪ ದರ್ಶನದ ವಿಡಿಯೋ ಮಾಡಿ ತಮ್ಮ ಟ್ವಿಟರ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.